ಅಗ್ರಜ, ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಅಗ್ರಜ, ಈ ದಿನ ನಿನ್ನ ಪಟ್ಟಾಭಿಷೇಕವೆಂದು ಪಟ್ಟಣದಲ್ಲೆಲ್ಲರೂ ಸಂತೋಷಭರಿತರಾಗಿರುವರು. ಹೀಗಿರುವಲ್ಲಿ ಖಿನ್ನ ಮನಸ್ಕನಾಗಿ ಮಾತೆಯವರ ಸಂಗಡ ಪಾದಚಾರಿಯಾಗಿ ಬರಬೇಕೆ? ಹೇಳಿದ್ದರೆ ನಾನೇ ರಥವನ್ನು ತೆಗೆದುಕೊಂಡು ಬರುತ್ತಿದ್ದೆ. ಲಕ್ಷ್ಮಣ, ನಿನ್ನ ಪ್ರೀತಿ ಮಧುರವಾದ ಮಾತುಗಳಿಂದ ನನ್ನ ಮನಸ್ಸಿಗೆ ಸಂತೋಷವಾದರೂ ಸಹ ನಾನು ಇಂದಿನಿಂದ ಪಾದಚಾರಿಯಾಗಿ ಸಂಚರಿಸಬೇಕೆಂದು ನಿರ್ಧರಿಸಿರುವೆನು. ಅಂದರೆ ನಿಮ್ಮ ಮಾತಿನ ಅರ್ಥ? ಕೇಳು ಲಕ್ಷ್ಮಣ, ಹಿಂದೆ ದೇವಾಸುರ ಯುದ್ಧದಲ್ಲಿ ಮಾತೆ ಕೈಕಾದೇವಿಯರು ಮಾಡಿದ ಸಾಹಸಕ್ಕೆ ಮೆಚ್ಚಿ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರಂತೆ. ಕೇಳಬಲ್ಲೆನು? ಅವುಗಳನ್ನು ಈಗ ಕೇಳಿಕೊಂಡರಂತೆ. ಏನೆಂಬುದಾಗಿ? ಮೊದಲನೇ ವರಕ್ಕೆ ಈಗ ನನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗೆ ಆಗಬೇಕೆಂತಲೂ, ಅಣ್ಣ ಇನ್ನು 2ನೇ ವರಕ್ಕೆ ನಾನು ನಾರುಮಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಪುರ ಪ್ರವೇಶವಿಲ್ಲದೆ 14 ವರ್ಷ ವನವಾಸ ಮಾಡಬೇಕೆಂತಲೂ ಕೇಳಿಕೊಂಡಿರುವರು. ಅಗ್ರಜ, ಸಾಕೇತಪುರಗಿ ಪರಿತರವೇ ವರ ರಘುವರ ನಿರುತಿರೆ ಸಾಕೇತಪುರಗಿ ಪರಿತರವೇ. ಅಣ್ಣ, ಸಾಕೇತಪುರಗಿ ಪರಿತರವೇ ವರ ರಘುವರ ನಿರುತಿರೆ ಸಾಕೇತಪುರಗಿ ಪರಿತರವೇ. ಅಣ್ಣ, ಮೀರಿ ಮಾತನಾಡಿದಂತ ದುರದರ್ಶನಗಳ ಕಡಿಯುತ್ತ ಬರದು, ಮಾತನಾಡಿದಂತ ದುರದರ್ಶನಗಳ ಕಡಿಯುತ್ತ ಬರದು ಸಾಕೇತಪುರಗಿ ರಘುವರ ನಿರುತಿರೆ ಸಾಕೇತಪುರಗಿ ಪರಿತರವೇ. ರಾಮ ಕಾಡ ಸೇರಿ ಬರೆದ ಸುಖದಳು ರಾಜ್ಯವನಾರ್ಮನೆ, ರಾಮ ಕಾಡ ಸೇರಿ ಬರೆದ ಸುಖದಳು ರಾಜ್ಯವನಾರ್ಮನೆ. ಮುದಿತನ ಮುಂದಾಗಿರಲಿ ದರೆಯೋಳು, ಮುದಿತನ ಮುಂದಾಗಿರಲಿ ದರೆಯೋಳು. ತಾತನಾಡಿದಂತ ಮಾತನಡಿಸ, ತಾತನಾಡಿದಂತ ಮಾತನಡಿಸಿ ಸಾಕೇತಪುರಗಿ ರಘುವರ ನಿರುತಿರ ಸಾಕೇತಪುರಗಿ ಪರಿತರವೇ. ಕೂಡದು ಅಣ್ಣ, ಕೂಡದು. ನೀನು ಅರಣ್ಯಕ್ಕೆ ಹೋಗಲೇ ಕೂಡದು. ಮಾಮಾಸ್ಯರ ವಿಷಭರಿತ ಕಾಳ ಸರ್ಪಿಣಿ ಆ ಕೈಗೆ ಮೋವೆಂದು ವಿಷ ತಲೆಗೇರಿ ಮುಂದಾಲೋಚನೆ ವಾಗ್ದಾನ ಮಾಡಿ ವೃದ್ಧ ತಂದೆಯ ಮಾತುಗಳನ್ನು ನಡೆಸಲೇ ಕೂಡದು. ಅಣ್ಣ, ನೀನು ನಡೆಸಲೇ ಕೂಡದು. ಆ ಕ್ರೂರ ಪಿಶಾಚಿಯನ್ನು ತೃಪ್ತಿಪಡಿಸಲು ಅಣ್ಣ ನಿನಗೆ ಒಲಿದು ಬಂದಿರುವ ರಾಜ್ಯಲಕ್ಷ್ಮಿಯನ್ನು ತಿರಸ್ಕರಿಸಿ ಅರಣ್ಯಕ್ಕೆ ಹೋಗುವುದೇ? ಕೀರ್ತಿ ಪರಾಕ್ರಮಣದಿಂದ ಪ್ರಜಾರಂಜಿತರಾಗುವ ಜ್ಯೇಷ್ಠ ಪುತ್ರವನ್ನು ಅಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ? ಧರ್ಮ ಮಾರ್ಗವನ್ನು ಮೀರಿ ನಿರತನು ತಂದೆಯಾದರೂ ಗುರುವಾದರೂ ಶಿಕ್ಷಾರ್ಧನೆಂದು ಧರ್ಮಶಾಸ್ತ್ರಗಳಲ್ಲಿ ಹೇಳುತ್ತಿರುವುದು. ಈಗಿರುವಲ್ಲಿ ಧರ್ಮ ನೀತಿಗಳನ್ನು ಮೀರಿ ಕಿರಿಯ ಹೆಂಡತಿಗೆ ಮನಸ್ಸೋತು ನಿರಪರಾಧಿಯಾದ ನಿನಗೆ ಅರಣ್ಯವಾಸಿ ವಿಧಿಸುವನು ತಂದೆಯಾದರೂ ಶಿಕ್ಷಾರ್ಧನಲ್ಲವೇ? ಆಜ್ಞಾಭಂಗಂ ನರೇಂದ್ರೋಣಂ ದೊಡ್ಡಂ ಎಂಬ ಆಯೋಕ್ತಿಯಂತೆ ಅಣ್ಣ ಈಗ ತಂದೆ ಆಜ್ಞೆಯನ್ನು ನೀವು ತಿರಸ್ಕರಿಸಲೇಬೇಕು. ಅಗ್ರಜ, ನನಗೀಗಲೇ ಆಜ್ಞೆಯನ್ನು ಕೊಡು. ಧರ್ಮಾತ್ಮನು ಕುಲಶ್ರೇಷ್ಠನಾದ ನಿನ್ನನ್ನು ದ್ವೇಷ ಹಸುವಿಂದಲೂ ತನ್ನ ಮಗನ ಮೇಲಿನ ವ್ಯಾಮೋಹದಿಂದಲೂ ರಾಜನೀತಿ ಧರ್ಮಗಳನ್ನು ಉಲ್ಲಂಘಿಸಿ ಕ್ಷತ್ರಿಯ ಕುಲಕ್ಕೂ ಕಳಂಕವನ್ನೇ ತಂದಿರುವ ಆ ಕುಲದ್ರೋಹಿ ನಾಲಿಗೆಯನ್ನು ಸಿಡಿಬಿಡುತ್ತೇನೆ. ಮನವಿಲ್ಲದ ಮಾನವಿಲ್ಲದ ಕೈಗಯ, ಮಾನವಿಲ್ಲದ ಕೈಗಯ, ಮಾನವಿಲ್ಲದ ಕೈಗಯ. ಜಾಣ ತನ ಏನ ಮಾತನು, ಏನ ಬೇಡ ಏನ ಮಾತನು.
ಇದಕ್ಕೆ ಪ್ರತಿಯಾಗಿ ಹೇಳತಕ್ಕವರು ಯಾರು ಇದ್ದರೆ ಬರಲಿ ನನ್ನ ಮುಂದೆ. ಲಕ್ಷ್ಮಣ, ಶಾಂತನಾಗು, ಶಾಂತನಾಗು ಲಕ್ಷ್ಮಣ. ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ತಂದೆ ತಾಯಿಗಳ ಇಷ್ಟಾರ್ಥವನ್ನು ನೆರವೇರಿಸುವುದು ಸುಪುತ್ರರಾದ ನಮ್ಮ ಮಗಳ ಕರ್ತವ್ಯವಲ್ಲವಿದೆ. ಆದ್ದರಿಂದ ನಾನು 14 ವನವಾಸವನ್ನು ಮುಗಿಸಿಕೊಂಡು ಬಹುಬೇಗ ಬರುವೆನು. ಅಲ್ಲಿಯವರೆಗೂ ನೀನು ಇಲ್ಲಿಯೇ ಇದ್ದುಕೊಂಡು ತಂದೆ ತಾಯಿಗಳ ಸೇವೆಯನ್ನು ಮಾಡಿಕೊಂಡು ರಾಜಕಾರ್ಯದಲ್ಲಿ ಅವರಿಗೆ ಸಹಾಯಕನಾಗಿ. ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ನೀನು ಇಲ್ಲದೆ ಈ ಅಯೋಧ್ಯೆಯಲ್ಲಿ ನಾನೂ ಕೂಡ ಇರಲಾರೆ. ನನ್ನನ್ನು ನಿನ್ನ ಸಂಗಡ ವನವಾಸಕ್ಕೆ ಕರೆದುಕೊಂಡು ಹೋಗು. ಲಕ್ಷ್ಮಣ, ಸೀತೆಯು ಹೊರಟಿರುವಳು. ಇನ್ನು ನೀನು ಕೂಡ ಹೊರಟರೆ ವೃದ್ಧರಾದ ಮಾತಾಪಿತೃಗಳನ್ನು ನೋಡುವರಾರು. ಆದ್ದರಿಂದ ನೀನು ಇಲ್ಲಿಯೇ ಇದ್ದು ತಂದೆ ತಾಯಿಗಳ ಸೇವೆಯನ್ನು ಮಾಡಿಕೊಂಡು. ಅಗ್ರಜ, ಮಾತಾ ಪಿತೃಗಳ ಸೇವೆ ಮಾಡಲು ಭರತ ಶಕ್ತಿಜ್ಞರಿರುವರು. ಮೇಲಾಗಿ ಕೈಕಾಮಾತೆ ಇರುವಲ್ಲಿ ನಾನಿಲ್ಲಿದ್ದು ಫಲವೇನಣ್ಣ? ಸರಿಯೇ ಬಾಲ್ಯದಿಂದಲೂ ಕ್ಷಣ ಕಾಲವು ನಿನ್ನನ್ನು ಬಿಟ್ಟಿದ್ದವನಲ್ಲ. ಈಗ 14 ವರ್ಷ ಹೇಗೆ ಬಿಟ್ಟಿರಲಣ್ಣ? ನನ್ನನ್ನು ನಿನ್ನ ಸಂಗಡ ಕರೆದುಕೊಂಡು ಹೋಗು. ಹೋಗದಿದ್ದ ಪಕ್ಷದಲ್ಲಿ ನಾನೀಗಲೇ ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ಸಹೋದರ ಲಕ್ಷ್ಮಣ, ಶಾಂತನಾಗು. ವಿಧಿ ಇಚ್ಛೆ ಇದ್ದಂತಾಗಲಿ. ನಡೆಯಿರಿ, ಎಲ್ಲರೂ ಕೂಡ ಹೋಗಿ ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ನಂತರ ಮುಂದೆ ಸಾಗೋಣ. ರಾಮಚಂದ್ರ, ಈ ನಿರ್ಭಾಗ್ಯ ದಶರಥನ ಉದರದಲ್ಲಿ ಏಕೆ ಜನಿಸಿದೆ ಕಂದ? ಇವಳಿಂತಹ ನೀಚಳೆಂದರಿಯದೆ ಇವಳಿಗೆ ಮಾತು ಕೊಟ್ಟು ಕೆಟ್ಟೆನು. ಇವಳಿಗೆ ಮಾತು ಕೊಟ್ಟು ಕೆಟ್ಟೆನು. ಚಾಂಡಾಳಿನಿ, ವೃದ್ಧನಾದ ನನ್ನ ಮೇಲೆ ಅಭಿಮಾನ ಕನಿಕರಗಳಿಲ್ಲದೆ ನಿನ್ನ ಕ್ರೋಧಾಗ್ನಿ ಜ್ವಾಲೆಯಿಂದ ಸುಡುತ್ತಿರುವೆ ಅಲ್ಲವೇ ಮಾರಿ? ನಿನ್ನ ವಂಶದ ಜ್ಯೋತಿಯನ್ನು ನೀನೇ ನಿನ್ನ ಕೈಯಾರೆ ಅಳಿಸಲು ಅವಣಿಸುತ್ತಿರುವೆಯಾ? ಕೈಕಾ, ಆ ಬ್ರಹ್ಮನು ನಿನ್ನ ಹೃದಯದಲ್ಲಿ ಲವಲೇಶವಾದರೂ ಕರುಣೆ ಎಂಬುದನ್ನು ಇಡಲಿಲ್ಲವಲ್ಲ? ಅಯ್ಯೋ
ದುಷ್ಟಳೆ. ರಾಮಚಂದ್ರ, ಅಬ್ಬಬ್ಬಾ, ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ಈ ನಿಮ್ಮ ಗೋಳಾಟವನ್ನು ಕೇಳಿ 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 ನನಗಂತೂ ಸಾಕಾಗಿ ಹೋಯಿತು. ಎಲ್ಲಿ ರಾಮನೆಲ್ಲಿ? ರಾಮಚಂದ್ರ, ವನವಾಸಕ್ಕೆ ಹೊರಟಿರುವ ನಮಗೆ ಇನ್ನು ಅನುಜ್ಞೆಯನ್ನು ಕೊಡಿ. ಅಯ್ಯೋ, ಈ ಮುದ್ದು ಮಕ್ಕಳು ನನ್ನ ನಗಲಿ ಅರಣ್ಯಕ್ಕೆ ಹೋಗುವುದನ್ನು ನಾನು ಹೀಗೆ ನೋಡಿ ಸಹಿಸಿಕೊಳ್ಳಲಿ? ರಾಮಚಂದ್ರ, ವಸಿಷ್ಠರು ಕಟ್ಟಿದ ಕಂಕಣವು ನಿನ್ನನ್ನು ಕಾಡಿನಲ್ಲಿ ಕಂದ ಮೂಲಾದಿಗಳನ್ನು ತಿಂದು ಜೀವಿಸುವಂತೆ ಮಾಡಿದೆ. ಅಯ್ಯೋ, ಅರಮನೆಯಲ್ಲಿ ವಸ್ತ್ರಾಭರಣಗಳನ್ನು ಧರಿಸುತ್ತಿದ್ದ ನೀವು ಕಾಡಿನಲ್ಲಿ ಜಟ ವಲ್ಕಲ ದಾರಿಯಾಗಿ ಸಂಚರಿಸುವಂತಾಗಿದೆ. ನಾನು ಈ ದೃಶ್ಯವನ್ನು ನೋಡಿ ಹೇಗೆ ಸಹಿಸಿಕೊಳ್ಳಲಿ ಕಂದ, ಹೇಗೆ ಸಹಿಸಿಕೊಳ್ಳಲಿ? ಸಮಾಧಾನರಾಗಿ. ನನ್ನ ಸ್ವಾಮಿ ಸಂಗಡ ನನಗೊಬ್ಬನೆಯನ್ನು ದಯಪಾಲಿಸಿ. ಸೀತಾ, ನೀನು ಪುಡಪತಿಯ ಸಂಗಡೆ ಅರಣ್ಯಕ್ಕೆ ಹೊರಟಿರುವೆಯಾ ತಾಯಿ? ಹೋಗಲಿ ಬಿಡಿ ಅಮ್ಮ. ಪತಿಗಾಗಿ ತನ್ನ ಪ್ರಾಣವನ್ನೇ ಮುಡುಪಾಕಿಟ್ಟಿರುವ ಪತಿರ್ವತ ಶಿರೋಮಣಿ ಒಂದು ಕಡೆ, ಪತಿಯ ಪ್ರಾಣವನ್ನೇ ನೀಗಲು ಹಠ ತೊಟ್ಟಿರುವ ಮಾರಿ ಮತ್ತೊಂದು ಕಡೆ. ಪ್ರಾಣೇಶ್ವರ, ಅಯ್ಯೋ ಕುಮಾರ, ಲಕ್ಷ್ಮಣ, ಅಗ್ರಜ ವನವಾಸಕ್ಕೆ ಹೊರಟಿವರು ನನ್ನನ್ನು ಆಶೀರ್ವದಿಸಿ. ಕುಮಾರ, ನಿನ್ನ ಭ್ರಾತೃ ವಾತ್ಸಲ್ಯವನ್ನು ನಾನು ಚೆನ್ನಾಗಿ ಗ್ರಹಿಸಿದನು ಕುಮಾರ, ಗ್ರಹಿಸಿರುವೆನು. ಒಟ್ಟಿನಲ್ಲಿ ನೀವೆಲ್ಲರೂ ಅರಣ್ಯ ಪಾಲಾಗುವುದನ್ನು ನೋಡಲು ನನ್ನ ಹಣೆಯಲ್ಲಿ ಬರೆಯಿತು. ಅರಮನೆಯಲ್ಲಿ ಪೋಷಾಕಗಳನ್ನು ಧರಿಸಿಕೊಂಡು ರಾಜ ವೈಭವದಿಂದ ಮೆರೆಯುತ್ತಿರುವ ನನ್ನ ಪುತ್ರನು ಕಾಡಿನಲ್ಲಿ ಜಟ ವಲ್ಕಲಧಾರಿಯಾಗಿ ಸಂಚರಿಸಬೇಕೆ? ಅರಮನೆಯಲ್ಲಿ ಮೃಷ್ಟಾನ್ನವನ್ನು ಭುಂಜಿಸುತ್ತಿದ್ದ ಈ ನನ್ನ ಮುದ್ದು ಮಕ್ಕಳು ಕಾಡಿನಲ್ಲಿ ಕಂದ ಮೂಲಾದಿಗಳನ್ನು ತಿಂದು ಜೀವಿಸುವಂತಾಯಿತೆ. ಮಾ ಸೀತಾ, ನೀನು ಅರಣ್ಯಕ್ಕೆ ಹೊರಟಿರುವುದು ಈ ಅಯೋಧ್ಯ ಲಕ್ಷ್ಮಿಯೇ ನಮ್ಮಿಂದ ಕೈ ಬಿಟ್ಟು ಹೋದಂತೆ ಸರಿ ತಾಯಿ, ಸರಿ. ಕುಮಾರ, ಲಕ್ಷ್ಮಣ, ತರುಣಿಯಾದ ಪತ್ನಿಯನ್ನು, ಈ ರಾಜ್ಯ ವೈಭೋಗವನ್ನು ತನ್ನ ಹೆತ್ತ ತಾಯಿಯು ನಿನ್ನನ್ನು ಅತಿಯಾಗಿ ಪ್ರೀತಿಸುತ್ತಿದ್ದರೂ ಆ ಮಮತೆಯನ್ನೇ ತೊರೆದು ಅರಣ್ಯಕ್ಕೆ ಹೊರಟಿರುವುದು ನಿನ್ನ ವಿವೇಕವು ಶ್ಲಾಘನೀಯವೇ ಸರಿ ಕಂದ, ಶ್ಲಾಘನೀಯವೇ. ಒಟ್ಟಿನಲ್ಲಿ ಈ ದೃಶ್ಯವನ್ನು ನೋಡುವ ನನ್ನ ಕಣ್ಣುಗಳು ಹೀಗೆ ಸುಡಿದು ಹೋಗಬಾರದು. ಈ ನನ್ನ ಮುದ್ದು ರತ್ನಗಳ ನಗಲಿ ನಾನು ಹೇಗೆ ಜೀವಿಸಿರಲಿ? ಸಮಾಧಾನ. ಅಯ್ಯೋ ದೈವವೇ, ನನ್ನನ್ನು ಎಷ್ಟು ಕ್ರೂರವಾಗಿ ಕಾಡುತ್ತಿರುವೆ. ಈ ಮಾರಿಗೆ ಮಾತು ಕೊಟ್ಟು ನಾನು ಕೆಟ್ಟನು ಕಂದ, ನಾನು ಕೆಟ್ಟನು. ನಿಮ್ಮ ಸಂತೋಷವಿದ್ದಂತಾಗಲಿ ಕಂದ, ನಿಮ್ಮ ಸಂತೋಷವಿದ್ದಂತಾಗಲಿ. ಕೈಕಾ, ಈಗಲೂ ನಿನಗೆ ಕೈ ಜೋಡಿಸಿ ಬೇಡಿಕೊಳ್ಳುವೆನು ಕೈಕಾ. ಈ ನನ್ನ ಮುದ್ದು ಮಕ್ಕಳನ್ನು ಉಳಿಸು ಕೈಕಾ, ಅರಣ್ಯ ಪಾಲಾಗುವುದನ್ನು ತಪ್ಪಿಸು ಕೈಕಾ. ಇದೊಂದು ಮಾತು ಬಿಟ್ಟು ಬೇರೆ ಏನು ಕೇಳುವುದಿಲ್ಲ ಕೈಕಾ. ಸಾಧ್ಯವಿಲ್ಲ. ಅಯ್ಯೋ, ನೀವೇನೇ ಹೇಳಿದರೂ ನಾನು ಕೇಳಿತಕ್ಕವಳಲ್ಲ. ರಾಮನ ಅರಣ್ಯ ವಾಸಕ್ಕೆ ಹೋಗಲೇಬೇಕು. ಜನಕ, ಸಮಾಧಾನರಾಗಿ. ಇಷ್ಟು ಅಲ್ಪ ವಿಚಾರಕ್ಕೆ ನೀವು ಈ ರೀತಿ ಅಂಗಲಾಚಿ ಬೇಡಿದರೆ ಸ್ವರ್ಗದಲ್ಲಿರುವ ನಮ್ಮ ಪಿತೃಗಳನ್ನು ನಾವಾಗೆ ನರಕಕ್ಕೆ ತಳ್ಳಿದಂತಾಗುವುದು. ಇದು ಯಾವ ಮಹತ್ ಕಾರ್ಯ? ನಮ್ಮನ್ನು ಸಂತೋಷವಾಗಿ ಬೀಳ್ಕೊಡಿ ಜನಕ.
ಸುಮಂತ್ರ ಸುಮಂತ್ರ ನನ್ನ ರಾಮಚಂದ್ರನು ನನ್ನ ಅರಮನೆಯಲ್ಲಿ ಹೇಗೆ ಸುಖ ಸಂತೋಷಗಳಿಂದ ಯಾವುದೇ ಲೋಪ ಬಾರದಂತೆ ಕಾಲ ಕಳೆಯುತ್ತಿದ್ದನೋ ಹಾಗೆ ಅರಣ್ಯದಲ್ಲಿಯೂ ಕಾಲ ಕಳೆಯಲಿ. ಅವನಿಗೆ ಬೇಕಾದ ಸಕಲ ಸಿದ್ಧತೆಯನ್ನು ಏರ್ಪಡಿಸುವ ಆಗಬಹುದು. ನಿಲ್ಲು ನಿಲ್ಲು ಸುಮಂತ್ರ. ನಿಲ್ಲಪ್ಪ ನಿಲ್ಲು. ಮಾತೆಯವರು ಏನೋ ಆದೇಶ ಮಾಡುತ್ತಿರುವಂತೆ ತೋರುತ್ತಿರುವುದು. ಆ ಆದೇಶವನ್ನು ಕೇಳಿಕೊಂಡು ಹೋಗು. ಏನಂತೀರಿ? ರಾಮನ ಹಿಂದೆ ಸಕಲ ಸಂಪದವು ಹೋಗಿಬಿಟ್ಟರೆ ಕೆನೆ ತೆಗೆದ ಹಾಲಿನಂತಿರುವ ಈ ನಿಸ್ಸಾರವಾದ ರಾಜ್ಯ ಭಾರವನ್ನು ನನ್ನ ಮಗನಾದ ಭರತನು ಆಳಬೇಕೇನು? ರಾಮನ ಹಿಂದೆ ಏನು ಹೋಗಕೂಡದು. ರಾಮಚಂದ್ರ, ಅರಣ್ಯವಾಸಕ್ಕೆ ಹೊರಡುವ ನಿನಗೆ ಈ ವಸ್ತ್ರಾಭರಣಗಳು ಏತಕ್ಕಾಗಿ ಬೇಕು? ನಾನು ಕೊಡುವ ನಾರ್ಮುಡಿಯನ್ನುಟ್ಟು ಅರಣ್ಯವಾಸಕ್ಕೆ ಹೊರಡಲು ಸಿದ್ಧನಾಗು. ಆಗಲಿ ಅಮ್ಮ. ಏನಾದ್ರೂ ಅಂದುಕೊಳ್ಳಿ. ವನವಾಸಕ್ಕೆ ಹೊರಟಿರುವ ನಮಗೆ ಈ ರತ್ನಾಭರಣಗಳಿಂದ ಏನು ಪ್ರಯೋಜನ? ಕೊಡುತ್ತಾಯಿ, ಈ ನಾರುಮಡಿಯನ್ನೇ ನಮ್ಮ ರಕ್ಷಾ ಕವಚವೆಂದು ಭಾವಿಸಿ ತೊಡುವೆವು. ಧರಿಸು ಈ ನಾರ್ಮುಡಿಯನ್ನು. ಲಕ್ಷ್ಮಣ, ನೀನು ಹೊರಟಿರುವೆಯಲ್ಲ, ನೀನು ಧರಿಸು. ಸೀತಾ, ನೀನು ಧರಿಸು ಈ ನಾರ್ಮುಡಿಯನ್ನು.
ಇರಲಿ. ಅಯ್ಯೋ, ಇಂತಹ ಹೃದಯ ಭೇದಕವಾದ ಸನ್ನಿವೇಶವನ್ನು ನೋಡಲು ಭಗವಂತನು ನನ್ನನ್ನು ಎಷ್ಟು ಜನಕ, ಈ ವ್ಯಸನವನ್ನು ಬಿಡಿ, ನಮ್ಮನ್ನು ಕಳುಹಿಸಿಕೊಡಿ. ದಯಾ ಸಾಗರ ದಶರಥನೇ ಹೋಗಿ ಬರುವೆವೋ ಕರುಣಾ ಇರಲಿ. ಸಮಾಧಾನರಾಗಿ ತಂದೆಯೇ ನಿಮ್ಮಯ್ಯ ಸುಂದರ ಚರಣವ ತಂದೆಯೇ ನಿಮ್ಮಯ್ಯ ಸುಂದರ ಚರಣವ ಎಂದಿಗೆ ಕಾವೆವೋ. ಎಂದಿಗೆ ಕಾವೆವೋ ಕರುಣವೋ ಇರಲಿ. ದಯಾ ಸಾಗರ ದಶರಥನೇ ಹೋಗಿ ಬರುವೆವು ಕರುಣಾ ಇರಲಿ. ಲಕ್ಷ್ಮಣ, ಅಯ್ಯೋ, ನನ್ನ ಮುದ್ದು ಮಕ್ಕಳು ಹೊರಟಿ ಹೋದರು. ರಾಮನು ತೋರದೆ ಆರಾಮನೆ ರಾಮ ರಾಮನು ತೋರದೆ
ರಾಮಚಂದ್ರ. ಹೇ ರಘುವರ, ರಾಮ ರಾಮಚಂದ್ರ. ಹೇ ರಘುವರ. ಅಯ್ಯೋ, ರಾಮನ ಹುಚ್ಚು ಇನ್ನೂ ಬಿಡಲಿಲ್ಲವೇ? ನನಗಂತೂ ಸಾಕಾಗಿ ಹೋಯಿತು. ರಾಮ ರಾಮಚಂದ್ರ. ಹೇ ರಘುವರ. ಕೊನೆಗೂ ಹೊರಟೆ ಹೋದನೆ ನನ್ನರ ಮನೆಯನ್ನು ಬರಿದಾಗಿ ಮಾಡಿ ಹೋದನೆ. ಛೀ ಪಾಪಿ. ವಂಶದ ಕೀರ್ತಿಯನ್ನು ಉಳಿಸುವ ಇಚ್ಛೆ ಮೊದಲೇ ಇಲ್ಲ. ಲೋಕಾಭಿರಾಮನಾದ ರಾಮಚಂದ್ರನ ಮೇಲೆ ಪ್ರೀತಿ ಇಲ್ಲ. ಸೌಭಾಗ್ಯ ಲಕ್ಷ್ಮಿಯಂತಿರುವ ಸೊಸೆಯ ಮೇಲೆ ಮಮಕಾರ ಬಂತು. ಮರಣೋನ್ಮುಖನಾಗಿರುವ ಪತಿಯನ್ನು ಉಳಿಸುವ ಇಚ್ಛೆ ಮೊದಲೇ ಇಲ್ಲ. ಅಯ್ಯೋ ದಶರಥ, ನಿನಗಿಂತಹ ಹೀನ ಸ್ಥಿತಿ ಬಂದೊದಗಿದೆ. ಓ, ಈಗ ನನಗೆ ಜ್ಞಾಪಕಕ್ಕೆ ಬಂದಿತ್ತು. ಏನಾದರೂ ಅಂದುಕೊಳ್ಳಿ. ಅಂದು ನಾನು ಅರಣ್ಯಕ್ಕೆ ಬೇಟೆಗಾಗಿ ಹೋಗಿದ್ದಾಗ ನಾನು ಶಬ್ದವೇದಿ ಭ್ರಾಣವನ್ನು ಪ್ರಯೋಗಿಸಲಾಗಿ
ಆ ಬಾಣವು ಋಷಿಕುಮಾರನಿಗೆ ತಗುಲಿ ಹಸುನಗಿದನು. ಅಂದು ತಾಂಡವ ಮುನಿಗಳು ಆ ಪುತ್ರ ಶೋಕದಿಂದ ನನಗಿದ್ದ ಶಾಪ ಇಂದು ಫಲಿಸಿತು. ಅವರು ಅಂದು ನನಗೆ ನೀಡಿದ ಶಾಪ, ಏ ದಶರಥ, ನಿನ್ನ ಅಂತಿಮ ಅವಸಾನದ ಕಾಲದಲ್ಲಿ ನಿನ್ನ ಪುತ್ರರಾರು ನಿನ್ನ ಬಳಿಯಲ್ಲಿಲ್ಲದಂತಾಗಲಿ ಎಂದು ಅವರಿದ್ದ ಶಾಪ ಫಲಿಸಿತು. ಆಗಲಿ ನಾನು ಧರ್ಮಭ್ರಷ್ಟನಾಗಲಿಲ್ಲ, ವಚನಭ್ರಷ್ಟನಾಗಲಿಲ್ಲ. ನುಡಿದಂತೆ ನಡೆದ ಚಕ್ರವರ್ತಿ ದಶರಥ ಚಕ್ರವರ್ತಿ, ನುಡಿದಂತೆ ನಡೆದ ಚಕ್ರವರ್ತಿ. ಅಯ್ಯೋ, ಈ ಅಯೋಧ್ಯೆಯನ್ನು ಸ್ಮಶಾನವನ್ನಾಗಿ ಮಾಡಿ ಹೋಗುತ್ತಿರುವುದು. ತಾಳಲಾರೆ ನೋವು, ಸಂಕಟ, ಬಾಧೆ. ಅಯ್ಯೋ ಸಂಕಟ, ದಾಹ, ಅಯ್ಯೋ ಗಂಟಲು ಬಿಗಿಯುತ್ತಿರುವುದು, ತಾಳಲಾರೆನು. ಅಯ್ಯೋ ರಾಮಚಂದ್ರ, ಕಂದ, ರಾಮಚಂದ್ರ, ಲಕ್ಷ್ಮಣ, ಸೀತಾ, ಅಯ್ಯೋ ರಾಮ. ಅಬ್ಬಾ, ಈಗ ನನ್ನ ಮನಸ್ಸಿಗೆ ನೆಮ್ಮದಿಯಾಯಿತು. ರಾಮನೊಬ್ಬನಿಗೆ ಅರಣ್ಯವಾಸಕ್ಕೆ ಹೋಗಲು ಹೇಳಿದರೆ ರಾಮರನ್ನು ಕೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ಹೊರಟು ಹೋದರು. ಹೋಗಲಿ, ಎಲ್ಲರೂ ಹೋಗಲಿ, ಆದರೆ ನನ್ನ ಮಗನಾದ ಭರತನು ಮಾತ್ರ ರಾಜ್ಯವನ್ನಾಳಲಿ. ಪ್ರಾಣೇಶ್ವರ, ಹೇಳು ಪ್ರಿಯ, ಭರತನನ್ನು ಕರೆಯಿಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳೋಣ. ಪ್ರಾಣೇಶ್ವರ, ನರಿಗಳಲ್ಲಿ ಕೂಗುತ್ತಿಖವು ಬಿರುಸಿನಿಂದ ಗಾಳಿ ಬೀಸೆ ಕರುಗಳನ್ನು ನರಿಗಳಲ್ಲಿ ಕೂಗುತ್ತಿಖವು ಬಿರುಸಿನಿಂದ ಗಾಳಿ ಬೀಸೆ ಕರುಗಳನ್ನು ಅಗ್ನಿ ಸುಡಲು ಕರುಗಳನ್ನು ಅಗ್ನಿ ಸುಡಲು ಕರುಗಳನ್ನು ಅಗ್ನಿ ಸುಡಲು ಪರಿದೇನು ತೋಚದಾಯ್ತೆ ಪರಿದೇನು ತೋಚದಾಯ್ತೆ ತೊರುವುದು ದೋಷನು ತೊರುವುದು ದೋಷೆ ಗುಣ ಯಾರ ಕೇಳೇನು ಮಾಡಿದೆ ಸಹೋದರ. ಇಂದು ಅಣ್ಣ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವವೆಂತರು ಅತಿ ಜಾಗ್ರತೆಯಾಗಿ ಬರಬೇಕೆಂದು ಜನಕನು ಕೇಕೆಯ ನಗರಕ್ಕೆ ದೂತರನ್ನು ಕಳಿಸಿದ್ದರಲ್ವೇ? ಹೌದು ಅಣ್ಣ. ಅದರಂತೆ ನಾವು ರಥವನ್ನೇರಿ ಹೊರಟರೆ ಹಾದಿಯುದ್ದಕ್ಕೂ ಭಯಂಕರವಾದ ಅಪಶಕುನಗಳು. ಸಹೋದರ ಅಣ್ಣ, ಅದಕ್ಕೆ ತಕ್ಕಂತೆ ನಿನ್ನೆ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ಆ ಸ್ವಪ್ನದಲ್ಲಿ ನಾನು ಏಕಾಂಗಿಯಾಗಿ ಒಂದು ಭಯಂಕರವಾದ ಕಾಡಿನಲ್ಲಿ ಸಂಚರಿಸುತ್ತಿರಲು ಬಹುದೂರದಲ್ಲಿ ಶ್ವೇತ ವಸ್ತ್ರಧಾರಿಯಾದ ವೃದ್ಧರೋರ್ವರು ನನ್ನನ್ನು ಕಂಡು ಮಗು ಭರತ, ನನ್ನನ್ನು ಕಾಪಾಡಲಾರೆಯಾ ಎಂದು ಕೂಗಿಕೊಂಡರು.
ಆ ಧ್ವನಿಯನ್ನೇ ಹಿಂಬಾಲಿಸಿ ಓಡಿದನು ಸಹೋದರ, ಓಡಿದನು. ಸಮೀಪಕ್ಕೆ ಹೋಗಿ ನೋಡಿದರೆ ಆ ವಯೋವೃದ್ಧರಾದರೂ ಬೇರಾರೂ ಆಗಿರದೆ ನಮ್ಮ ತಂದೆ ವಿಖ್ಯಾತ ಚಕ್ರವರ್ತಿ ದಶರಥ ಸಾರ್ವಭೌಮರಾಗಿದ್ದರು. ತಂದೆಗೆ ಸಹಾಯವನ್ನು ಮಾಡಲೇಬೇಕು ಎನ್ನುವಷ್ಟರಲ್ಲಿ ಕಣ್ಮರಿಯಾದರು ಸಹೋದರ, ಕಣ್ಮರಿಯಾದರು. ಅಣ್ಣ, ಹೌದು ಸಹೋದರ. ನನಗೂ ಸಹ ಎಚ್ಚರವಾಯಿತು. ರಾತ್ರಿಯೆಲ್ಲ ನಿದ್ರೆಯ ಬಾರದೆ ಎಚ್ಚರವಾಗಿತ್ತು. ಮರುದಿನ ಪ್ರಾತಃ ಕಾಲ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವದ ಶುಭ ಸಮಾಚಾರವನ್ನು ಕೇಳಿ ಆ ಸ್ವಪ್ನದ ವಿಚಾರವನ್ನು ಮರೆತು ಮಾವನ ಮನೆಯಲ್ಲಿ ಸಿದ್ಧವಾಗಿದ್ದ ಆದರ ಆತಿಥ್ಯವನ್ನು ನಿರಾಕರಿಸಿ ರಥವನ್ನೇರಿ ಹೊರಟರೆ ಹಾದಿಯುದ್ದಕ್ಕೂ ಅಪಶಕುನವರು. ಸಹೋದರ, ಅಣ್ಣ, ಈಗ ನಾವು ಎಲ್ಲಿರುವೆವು ಸಹೋದರ? ಇದೇನು ಅಣ್ಣ ಹೀಗೆ ಹೇಳ್ತಿರುವೆ? ನಾವು ಅಯೋಧ್ಯೆ ನಗರದ ಸಮೀಪದಲ್ಲಿರಬೇಕು. ಏನು, ಅಯೋಧ್ಯ ನಗರದ ಸಮೀಪದಲ್ಲಿ? ಹೌದು ಅಣ್ಣ. ಹಾಗಾದರೆ ಅಣ್ಣ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವಕ್ಕೆ ತಳಿರು ತೋರಣಗಳಿಂದ ಕಂಗೊಳಿಸಬೇಕಾಗಿದ್ದ ರಾಜಬೀದಿಗಳು ರಾಹುಗ್ರಸ್ತವಾಗಿರಬೇಕೆ? ಕೊರಳಿಗೆ ತುಳಸಿ ಮಾಲೆಗಳನ್ನು ಧರಿಸಿ, ಹಣೆಗೆ ಗಂಧಾಕ್ಷತೆಗಳನ್ನು ಧರಿಸಿ ಲವಲವಿಕೆಯಿಂದ ಓಡಾಡುತ್ತಿದ್ದ ಪುರಜನರಾಗಲಿ ಪರಿಜನರಾಗಲಿ ಯಾರೊಬ್ಬರೂ ಕಾಣುತ್ತಿಲ್ಲ. ಈ ಅಯೋಧ್ಯೆಯ ರಾಜಬೀದಿಗಳನ್ನು ನೋಡಿದರೆ ಕಾಗೆ ಗೃದ್ಧಾದಿಗಳ ಸ್ಮಶಾನದಂತೆ ಭಾಸವಾಗುತ್ತಿರುವುದು ಸಹೋದರ. ಹೀಗೇನು ಮಾಡುವುದು ಸಹೋದರ? ಶಾಂತನಾಗು ಅಣ್ಣ. ಆತ್ಮಸ್ಥೈರ್ಯಕ್ಕೆ ಬಲವಾದ ದುರ್ಬಲವನ್ನು ತಂದುಕೊಂಡು ವ್ಯಥೆ ಪಡುತ್ತಿರುವೆ. ನೀನು ಹೇಳಿದಂತೆ ಯಾವ ಅಮಂಗಲಕ್ಕಾಗಲಿ ಬಲಕ್ಕಾಗಲಿ ಕಾರಣವಿಲ್ಲ ಅಣ್ಣ. ಸಹೋದರ, ನಾವೀಗಲೇ ಪುರಪ್ರವೇಶವನ್ನು ಮಾಡೋಣ. ವಿಷಯವಿಲ್ಲವೋ ತಾನಾಗೇ ತಿಳಿಯುವುದು. ಹಾಗೆ ಆಗಲಿ ಬಾ ಸಹೋದರ. ನಡೆಯಣ್ಣ. ಹಾಳಾದ ಮಂದಿರೆಯ ಮಾತನ್ನು ಕೇಳಿ ನಾನು ಕೆಟ್ಟೆನು. ನನ್ನ ಅರಿಶಿನ ಕುಂಕುಮದ ಸೌಭಾಗ್ಯವನ್ನು ನನ್ನ ಕೈಯಾರೆ ನಾನೇ ಅಳಿಸಿಕೊಂಡೆನು. ಅಯ್ಯೋ ದೈವವೇ, ಏನಿದು ನಿನ್ನ ಲೀಲೆಯು? ಅಮ್ಮ, ಜನನಿ, ಮಾತಾ, ಜನನಿ, ಅಮ್ಮ, ಸಹೋದರ, ಅಣ್ಣ, ನಾವು ಈ ಮಂದಿರವನ್ನು ಪ್ರವೇಶಿಸಿದೊಡನೆ ನಮ್ಮನ್ನು ಕಂಡು ಅತಿ ಪ್ರೀತಿಯಿಂದ ಆದರಿಸಬೇಕಾಗಿದ್ದ ನಮ್ಮ ಮಾತೆಯೇ ಕಾಣುತ್ತಿಲ್ಲವಲ್ಲ? ಅಮ್ಮ, ಜನನಿ, ಮಾತಾ, ಅಮ್ಮ, ಇಲ್ಲೇ ಇರುವೆಯ ತಾಯಿ? ಇದೋ ನಿನಗೆ ನಮಸ್ಕರಿಸಬೇಕು. ಮಕ್ಕಳಿರ, ನಿಮಗೆ ಮಂಗಳವಾಗಲಿ, ಮೇಲೇಳಿ. ಅಮ್ಮ, ಇದೇನು ತಾಯಿ? ಅಮ್ಮ, ಈ ನಿನ್ನ ಮುಖವನ್ನು ನೋಡುತ್ತಿದ್ದರೆ ಅಯೋಧ್ಯೆಯ ಕೀರ್ತಿ ಧ್ವಜವೇ ಮುರಿದು ಬಿದ್ದಂತೆ ಭಾಸವಾಗುತ್ತಿರುವುದು. ಅಮ್ಮ, ಜನಕನಲ್ಲಿ, ರಾಮ ಲಕ್ಷ್ಮಣರಲ್ಲಿ, ಸೀತಾಮಾತೆಯಲ್ಲಿ, ಅಮ್ಮ ಅವರಲ್ಲಿ ಮಾತನಾಡು ತಾಯಿ, ಅವರಲ್ಲಿ. ಅಮ್ಮ, ಜನಕನಲ್ಲಿ ತಾಯಿ, ಜನಕನಲ್ಲಿ. ಇನ್ನೆಲ್ಲಿಯ ಜನಕನಪ್ಪ, ಇನ್ನೆಲ್ಲಿಯ ಜನಕನು? ನಿಮ್ಮ ಜನಕನು ಸ್ವರ್ಗಸ್ಥರಾದರ ಜನಕ.
ಜನಕ ಓ ಭಾರವಾಗಿ ಜನಕ ಸಹೋದರ ಅಣ್ಣ, ಜನಕನ ಅಂತಿಮ ಕಾಲದಲ್ಲಿ ಅವರ ಸೇವೆಯನ್ನು ಮಾಡುವ ಭಾಗ್ಯ ಈ ಭರತ ಶತ್ರುಘ್ನರಿಗೆ ಬಾರದೆ ಹೋಯಿತೆ ಸಹೋದರ. ಅಣ್ಣ, ಜನಕ, ಇದು ಸ್ವರ್ಗದಲ್ಲಿರುವ ನಿಮಗೆ ಇಲ್ಲಿಂದಲೇ ನಮಸ್ಕರಿಸಬೇಕು. ಅಮ್ಮ, ಜನಕನ ಮರಣಕ್ಕೆ ಕಾರಣವಾದರೂ ಏನು ತಾಯಿ, ಏನು? ಏನೆಂದು ಹೇಳಲಿ ಮಗನೇ? ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣಳು. ಏನಂತೆ? ಜನಕನ ಮರಣಕ್ಕೆ ನೀನು ಕಾರಣಳೆ? ಅದು ಹೇಗೆ ತಾಯಿ? ಹೇಳುವೆನು ಮಗನೇ. ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆಹಾ, ನಾನು ಕೇಳಬಲ್ಲೆನು ತಾಯಿ. ಆ ವರಗಳನ್ನೇ ನಾನು ನಿಮ್ಮ ತಂದೆಯ ಬಳಿಯಲ್ಲಿ ಕೇಳಿಕೊಂಡೆನು ಮಗನೇ. ಏನೆಂಬುದಾಗಿ ತಾಯಿ? 1ನೇ ವರಕ್ಕೆ ರಾಮಚಂದ್ರನಿಗೆ ನಡೆಯಬೇಕಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗೆ ಪಟ್ಟಾಭಿಷೇಕವಾಗಬೇಕೆಂದಲೂ ಕೇಳಿಕೊಂಡೆನು. 2ನೇ ವರಕ್ಕೆ ರಾಮಚಂದ್ರನು ನಾರುಮುಡಿಯನ್ನುಟ್ಟು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದಲೂ ಕೇಳಿಕೊಂಡೆನು. ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮನೊಡಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ನಾರುಮುಡಿಯನ್ನುಟ್ಟು ಅರಣ್ಯವಾಸಕ್ಕೆ ಹೊರಟು ಹೋದರು. ಏನು? ಏನಂದೆ? ನಮ್ಮಣ್ಣ ರಾಮಚಂದ್ರನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನಗಾಗಬೇಕೆಂತಲೂ ಪಿತೃ ಸಮಾನಾದ ನಮ್ಮಣ್ಣನು 14 ವರ್ಷಗಳ ಕಾಲ ನಾರುಮಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ ಅರಣ್ಯವಾಸವನ್ನು ಮಾಡಬೇಕೆಂದು ಕೇಳಿಕೊಂಡವಳು ಕೈಕೆಯೇ ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಈ ಭರತನ ಹೆತ್ತ ತಾಯಿಯೇ? ನಿಸ್ಸಂದೇಹವಾಗಿ ಇಲ್ಲ ಇಲ್ಲ, ನೀನು ನನ್ನ ಹೆತ್ತ ತಾಯಿಯಲ್ಲ, ನಾರಿಯ ರೂಪದ ಮಾಯಿ. ಭರತ, ನಾರಿಯ ಉದರದಲ್ಲಿ ಮನುಜನು ಉದ್ಭವಿಸಿದನೆ. ಹೇ ಪಾಪಿ ಭರತ, ಈಕೆ ಕೈಕೆ ಎಂಬ ಮಾರಿಯ ಉದರದಲ್ಲಿ ನೀನು ಜನ್ಮ ತಾಳಿದೆಯ. ನೀನು ಮಾಡಿದ ಅತಾವ ಪಾಪ ಕಾರ್ಯಕ್ಕಾಗಿ ಈಕೆಯ ಗರ್ಭದಲ್ಲಿ ಜನ್ಮ ತಾಳಿದೆ. ನೀನು ಮಾಡಿದ ಅದಾವ ಪಾಪಕ್ಕಾಗಿ ಈಕೆಯನ್ನು ಅಮ್ಮ ಎಂದು ಕರೆದೆ. ಅಮ್ಮ, ನನ್ನಣ್ಣ ರಾಮಚಂದ್ರನು ತನ್ನನ್ನು ಹೆತ್ತ ತಾಯಿ ಕೌಸಲ್ಯ ಮಾತಿಗಿಂತಲೂ ಅತಿಶಯವಾದ ಪ್ರೀತಿಯನ್ನು ನಿನ್ನ ಮೇಲಿಟ್ಟಿದ್ದನಲ್ಲವೇ ತಾಯಿ? ಇಟ್ಟಿದ್ದನಲ್ಲವೇ? ಮಾಡಿದ ವಾಗ್ದಾನವನ್ನು ಕೇಳಲು ಈ ನಿನ್ನ ಪಾಪಿ ಹೃದಯದಲ್ಲಿ ಮತ್ತಾವ ಆಸೆಗಳು ಇರಲ್ಲವೇ? ಛೀ ಚಂಡಾಲಿನಿ! ಸವತಿ ಮತ್ಸರವೆಂಬ ಮರುಭೂಮಿಯಲ್ಲಿ ವಂಶನಾಶನವೆಂಬ ತಳಹದಿಯನ್ನು ಹಾಕಿ ದಿನಪಕುಲ ದೀಪ ದಶರಥನ ಮೃತ್ಯು ಶರೀರವನ್ನು ಕಂಬದಂತೆ ನಿಲ್ಲಿಸಿ ಅನ್ಯಾಯ, ಅಧರ್ಮ, ಅನೀತಿ, ಅಸಭ್ಯತೆ ಎಂಬ 4 ಗೋಡೆಗಳನ್ನು ನಿರ್ಮಾಣ ಮಾಡಿ ಅಕ್ಕ ತಂಗಿಯರೆಂಬ ವಿಧವಾ ದೇಹಗಳೆಂಬ ತೊಲೆಗಳನ್ನು ಹಾಕಿ ಪತಿದ್ರೋಹ, ಪುತ್ರದ್ರೋಹ, ಸವತಿದ್ರೋಹ, ರಾಜದ್ರೋಹಗಳೆಂಬ 4 ಕಾಲುಗಳ ಸಿಂಹಾಸನವನ್ನು ರಚಿಸಿ ಭ್ರಾತೃದ್ರೋಹವೆಂಬ ಚಕ್ರದ ಕೆಳಗೆ ನನ್ನನ್ನು ಕುಳ್ಳಿರಿಸಲು ಮನ ಮಾಡಿದೆ ಏಕೆ ತಾಯಿ? ಹೇಗೆ?
ಛೀ ಚಂಡಾಲಿನಿ, ನಿನ್ನನ್ನು ಹೀಗೆಯೇ ಉಳಿಸಿದ್ದೆ. ಆದರೆ ಈ ನಮ್ಮ ಅಯೋಧ್ಯ ನಗರದಲ್ಲಿರುವ ಸ್ತ್ರೀಯರೆಲ್ಲವೂ ನಿನ್ನ ನಡತೆಯನ್ನೇ ಅನುಸರಿಸಿ ಎಷ್ಟೋ ಜನ ಪುರುಷರ ಪಾಲಿಗೆ ಮೃತ್ಯುದಾಯಕವಾಗುವುದರಲ್ಲಿ ಸಂದೇಹವಿಲ್ಲ. ಆದ್ದರಿಂದ ನೀನು ಮಾಡಿರುವ ಘನ ಕಾರ್ಯಕ್ಕಾಗಿ ತಕ್ಕ ಫಲವನ್ನೇ ಅನುಭವಿಸು. ಶಾಂತನಾಗ ಶಾಂತನಾಗ ಮಾತೆಯ ಕೊಂದರೆ ಮಾನ್ವಿತನೇ. ಮಾತೆಯ ಕೊಂದರೆ ಮಾನ್ವಿತನೇ. ನೀತಿವಂತನು ನೀನು ಪ್ರಾರ್ಥನವೇಗೆ. ನೀತಿವಂತನು ನೀನು ಪ್ರಾರ್ಥನವೇಗೆ. ಮಾತೆಯ ಕೊಂದರೆ ಮಾನ್ವಿತನೇ. ನಿನ್ನ ವಂಶ ಭೂಪನ ನಿನ್ನ ವಂಶ ಭೂಪನ ಮನವರಿತವಳ. ನಿನ್ನ ವಂಶ ಭೂಪನ ಮನವರಿತವಳ. ಕುಲನಾಶ ಮಾಡಿ ಘನ ಕಾರ್ಯಗೈದವಳ. ಕುಲನಾಶ ಮಾಡಿ ಘನ ಕಾರ್ಯಗೈದವಳ. ಮಾತೆಯ ಕೊಂದರೆ ಮಾನ್ವಿತನೇ. ನೀತಿವಂತನು ನೀನು ಪ್ರಾರ್ಥನವೇಗೆ. ನೀತಿವಂತನು ನೀನು ಪ್ರಾರ್ಥನವೇಗೆ. ಮಾತೆಯ ಕೊಂದರೆ ಮಾನ್ವಿತನೇ ಮಾನ್ವಿತನೇ ಮಾನ್ವಿತನೇ. ಅಣ್ಣ, ಮಾತೃವಧೆ ಮಹಾಪಾಪರವಾದದ್ದು. ನಾವೀಗಲೇ ಹೋಗಿ ಶ್ರೀರಾಮಚಂದ್ರನ ಹುಡುಕಿ ಕರೆತಂದು ಪಟ್ಟಾಭಿಷೇಕಕ್ಕೆ ರೆಡಿ ಮಾಡೋಣ. ನಡೆಯಣ್ಣ. ನಿಜ ನಿಜ ಸಹೋದರ, ತಂದೆಯ ಮರಣ ವಾರ್ತೆಯನ್ನು, ಅಣ್ಣನ ವನವಾಸವನ್ನು ಕೇಳಿ ಬುದ್ಧಿ ಭ್ರಮಣೆಯಿಂದ ಸ್ತ್ರೀಹತ್ಯೆ ಮಾಡಲು ಉದ್ಯುಕ್ತನಾದೆನು. ಈ ನನ್ನ ಖಡ್ಗದಿಂದ ಈಕೆಯನ್ನು ಸಂಹರಿಸಿದ್ದೆ. ಆದರೆ ಈ ನನ್ನ ಖಡ್ಗವು ಅಪವಿತ್ರವಾಗುವುದರಲ್ಲಿ ಸಂದೇಹವಿಲ್ಲ. ಆದ್ದರಿಂದ ನಾವೀಗಲೇ ಅಣ್ಣನಲ್ಲಿಗೆ ಹೋಗಿ ಅಣ್ಣನಲ್ಲಿ ಕ್ಷಮೆ ಕೇಳಿ ಅದನ್ನು ಕರೆದುಕೊಂಡು ಬಂದು ಪಟ್ಟಾಭಿಷಿಕ್ತನಾಗುವಂತೆ ಬೇಡಿಕೊಳ್ಳೋಣ. ಬಾ ಸಹೋದರ. ಭರತ ಮಗನೇ, ಇಷ್ಟೆಲ್ಲ ಮಾಡಿರುವುದು ನಿನ್ನ ಸುಖ ಸಂತೋಷಕ್ಕಾಗಿ ಅಲ್ಲವೇ? ಇನ್ನು ಮೇಲಾದರೂ ಪಟ್ಟಾಭಿಷಿಕ್ತನಾಗಿ ಸಿಂಹಾಸನವನ್ನೇರಿ ಸಂತೋಷದಿಂದ ರಾಜ್ಯಭಾರವನ್ನಾಳು ಮಗನೇ. ಏನು? ನಾನು ಪಟ್ಟಾಭಿಷಿಕ್ತನಾಗಬೇಕೆ? ರಾಮನಿಲ್ಲದ ರಮನೆ ರಾಮನಿಲ್ಲದ ರಮನೆ ರವಿಯಿಲ್ಲದ ಆಕಾಶ ಲಕ್ಷ್ಮಣನಂ ತೆರಳಲು ಅವಲಕ್ಷಣವಿದಾಯಿದೆ. ಮಾತೆ ಸೀತೆಯ ನಗರಿ, ಮಾತೆ ಸೀತೆಯ ನಗರಿ ಭಾಗ್ಯರಹಿತರ ಸೌಮಿತ್ರಿಗೊದಗಿದ
ನರವರನಾದರಾದವನನ್ನು ಅರಣ್ಯದಿಂದ ಆಚೆ ಕಳಿಸಿದಿ. ಪತಿಯನ್ನು ಪರಲೋಕ ವಾಸಿಯನ್ನಾಗಿಸಿ ಪುತ್ರರನ್ನು ಪರದೇಶಗಳನ್ನಾಗಿ ಮಾಡಿ ನಿಂತಿರುವ ಈ ನಿನ್ನ ಮುಖಾವಲೋಕನ ಅಸಹ್ಯಕರ. ಸಹೋದರ, ಅಯ್ಯೋ ಶಿವ ಶಿವ